ಹಾಯ್, ಹೆಂಗಿದೆ ಚಿನ್ನ? ಏನದು ಚಟಿನೇ ಹಾಕಿಲ್ಲ ನೀನು? ಹಾಯ್ 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 ಟಾಟಾ ಹಾಯ್. ನಿನ್ನ ಹೆಸರೇನವ? ಮಹಾಲಕ್ಷ್ಮಿ. ಭಾಗ್ಯಲಕ್ಷ್ಮಿ. ಯಾಕೆ ಅಳ್ತಿದ್ಯಾ? ಯಾಕೆ ಮಗನೇ ಅಳ್ತಿದ್ಯಾ? ಚಿನಿ ಯಾಕಮ್ಮ ಅಳ್ತಿದ್ಯಾ? ಯಾಕೆ ಅಳ್ತಿದ್ಯಾ ಚಿನಿ? ಯಾಕಮ್ಮ ಅಳ್ತಿದ್ಯಾ? ಮಹಾಲಕ್ಷ್ಮಿನ ನಿನ್ನ ಹೆಸರು? ಮಹಾಲಕ್ಷ್ಮಿನ? ಮಹಾಲಕ್ಷ್ಮಿನ ನಿನ್ನ ಹೆಸರು? ನಿನ್ನ ಹೆಸರೇನು? ನಿನ್ನ ಹೆಸರೇನು? ಯಾಕೆ ಅಳ್ತಿದ್ಯಾ? ಯಾಕಮ್ಮ ತೊಳೋ ಮಣಿ 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 ಕೂಡ್ಕ ಬೈನವೆ ಮಕ್ಕಳು ಮಾತ್ರ ಕೊಟ್ಬಿಡು, ಆಮೇಲೆ ನೋಡೋಣ. ಮಕ್ಕಳ ಇನ್ನೊಂದು ತೊಳ ನಿನಗೆ, ನಿನ್ಗೆ ಇನ್ನೊಂದು ತೊಳ ತೊಳಮ್ಮ, ನಿನ್ಗೆ ಇನ್ನೊಂದು ತೊಳ ಕೊಟ್ಬಿಡೋದು. ನಮ್ದು ಯಾವಾಗ ಆಗ್ತದೆ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜಕ್ಕೂ ಈ ದುಸ್ಥಿತಿ ಯಾರಿಗೂ ಬರಬಾರ್ದು. ನಿಜವಲ್ಲೂ ನಮ್ಮ ಸಮಾಜ ಯಾಕೆ ಈ ಥರ ಅಂತ ಗೊತ್ತಿಲ್ಲ. ಎಷ್ಟು ಜನ ಎಷ್ಟು ಕಷ್ಟಪಡ್ತಿದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಇವತ್ತಿನ ಸಂದರ್ಭದಲ್ಲಿ ಊಟ ಇಲ್ಲದೆ ಪರದಾಡ್ತಿದ್ದಾರೆ. ಇವತ್ತು ಭಾಳ ಸಂಕಟ ಆಗ್ತಾ ಇದೆ ನನಗೆ. ಯಾಕಂತ ಹೇಳಿದ್ರೆ ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಿಂದ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ತಂದುಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಅದ್ಭುತವಾದಂಥ ಕೆಲಸಕ್ಕೆ ನಿಮ್ಮೆಲ್ಲರೂ ಸಹಕಾರ ಸಪೋರ್ಟ್ ಬೇಕು. ಯಾಕಂತ ಹೇಳಿದ್ರೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ಥರ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಮಧ್ಯೆ ಇರ್ತಕ್ಕಂಥ ಎಷ್ಟೋ ಜನ ಹಸಿದವರ ಹೊಟ್ಟೆ ತುಂಬಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ಬೋದು. ಸೊ ಇಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಕಷ್ಟ ಇದೆ. ಒಂದು ಕುಡಿಯೋ ನೀರಿನ ವ್ಯವಸ್ಥೆನೂ ಇಲ್ಲ ಅಲ್ವೇನ್ರಿ ನಿಮ್ಗೆ? ಇಲ್ಲಿ ಕುಡಿಯೋ ನೀರ್ದು ಇಲ್ಲೆಲ್ಲ ತುಂಬಾ ದೂರದಿಂದ ತರಬೇಕು. ಅದ್ರ ಜೊತೆಗೆ ಇಲ್ಲಿ ಮನೆಗಳು ನೋಡ್ಬೋದು, ಯಾವುದೇ ತರದ ಕರೆಂಟ್ ಇಲ್ಲ, ನೀರಿಲ್ಲ, ಸ್ವಚ್ಛತೆ ಇಲ್ಲ, ಕ್ಲೀನ್ ಇಲ್ಲ. ತುಂಬಾ ಸಂಕಷ್ಟದಲ್ಲಿ ಒಂದು ಗಿಡಗಳ ಮಧ್ಯೆ ಒಬ್ರು ಪ್ರಾಣಿಗಳ ತರ ಬದುಕ್ತಾ ಇದಾರೆ ಇವರು. ಇಲ್ಲಿರ್ತಕ್ಕಂಥ ಲೋಕಲ್ ಲೀಡರ್ಸ್ ಏನ್ ಮಾಡ್ತಿದಾರೋ, ಇವ್ರು ಬಂದು ಯಾಕೆ ಸಹಾಯ ಮಾಡ್ತಿಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಜನಸ್ನೇಹಿ ತಂಡದಿಂದ ನಮ್ಮ ಕೈಲಾದಷ್ಟು ಸೇವೆನ ಸಲ್ಲಿಸಬೇಕಂತ ನಾವು ಮಾಡ್ತಾ ಇದೀವಿ. ದಯವಿಟ್ಟು ಈ ಒಂದು ಕೆಲಸ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನಿಮ್ಮ ಕೈಲಾದಂಥ ಸಪೋರ್ಟ್ ಕೂಡ ಮಾಡ್ಬೋದು, ಸಹಾಯ ಕೂಡ ಮಾಡ್ಬೋದು. ನನ್ನ ಹೆಲ್ಪ್ ಲೈನ್ ನಂಬರ್ 9686879752. ಸೊ ನೀವೆಲ್ಲರೂ ಸಹಾಯ ಮಾಡಿದ್ರೆ ಈ ರೀತಿ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಹುಡುಕಿ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಸೇವೆನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಷ್ಟು ಮನೆ ಇದ್ದಾರೆ ದಯವಿಟ್ಟು ಎಲ್ಲ ಒಬ್ಬೊಬ್ಬರೇ ಬನ್ನಿ ಅಮ್ಮ, ದಯವಿಟ್ಟು ಬನ್ನಿ ಬನ್ನಿ.
ಬನ್ನಿಮ್ಮ. ಬನ್ನಿ ಇನ್ನೊಬ್ರು ಬನ್ನಿ ಬನ್ನಿ ಹಂಗೆ ಬರ್ತಾ ಇರಿ. ಒಬ್ಬೊಬ್ಬರೇ ಬನ್ನಿ. ಮಕ್ಕಳು ಸರಿ ಬನ್ನಿ. ಊಟ ಕೊತ್ತಂದಿರಿಗೆ ಇಲ್ಲ ಬಂದೈತೆ. ಬನ್ನಿ ಬನ್ನಿ ಒಬ್ಬೊಬ್ಬರೇ ಯಾರು ಏನು ಮಾಡಲಿದೆ ಬಾ ಗುರು ನೀನು ಇಲ್ಲಿ ಇಸ್ಕೊಂಡು ಹೇಳ್ತೀನಿ. ಅಲ್ಲಿ ತರಕಾರಿ ಹಿಂಗೇವೆ ಇವ್ರದ್ದು రెండు ఎత్తుని పొరింగ్ రెండు వాంగి ఇచ్చి
ತರಕಾರಿ 2 ಮನೆ ಅಕ್ಕಿ ಕಲಿಯಾಗ ಬೆಟ್ಟು ಕಲಿಯಾಗ ಅಕ್ಕಿ ಉಳಿದ ಬೆಟ್ಟ ಇದು ಎಲ್ಲ ಕೊಡಮ್ಮ ನೀವು ಇಟ್ಕೊಳ್ಳಿ ಬೀಳುತ್ತಿದ್ದು ಪಾಪನ್ ಬಿಟ್ಟಿದೆಯಮ್ಮ ಪಾಪನ್ ಎಲ್ಲಿ ಕೊಡ್ಬೇಕು ಬಿಡು ತಳಗಡೆ ಬಿಡು ಈಸ್ಕೊಳ್ಳಿ ಅಣ್ಣ ಅವ್ರ ಹತ್ರ ಹಂಗೆ ಎಲ್ಲ ಇಟ್ಕೊಂಡು ಹಾಯ್ ಏನ್ ಹೆಸರು ದುಗ್ಲಿ ತಳ್ರ ಇನ್ನೊಂದು ಬಿಸ್ಕೆಟ್ ತೊಳಿ ಬಿಸ್ಕೆಟ್ ತೊಳಿ ಏ ಕಿತ್ತಬಾರ್ದು ಗಲಾಟೆ ಮಾಡಬಾರ್ದು ದೋಳೆ ಬಿಸ್ಬಿಟ್ರು ನೋಡಿ ಫ್ರೆಂಡ್ಸ್ ಹೇಳಿ ಮನೆ ದೇವಸ್ಥಾನ द्राक्ष ಏನನ್ನಿಸ್ತು ಒಂದು ಕೆಲಸ ನೋಡಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಜೋರಾಗಿ ನೀವು ಮಾಡ್ತಾ ಇರೋ ಸೇವೆ ನಮಗೆ ತುಂಬ ನೋಡಿ ಬಹಳ ಸಂತೋಷ ಆಯಿತು. ನಾನು ಮುಂದೆ ಬಂದು ನಾನು ಇಷ್ಟು ಸೇವೆ ಮಾಡೋಕ್ಕಾಗಿಲ್ಲ ಅವ್ರ ಜೊತೆಯಲ್ಲಿ ಸೇರಿ
ಮಾಡಬೇಕು ಅನ್ನೋದು ಉದ್ದೇಶ. ಥ್ಯಾಂಕ್ ಯು ಇಂಥವ್ರ ಸಪೋರ್ಟು ಇವ್ರ ಬಗ್ಗೆ ಹೇಳಲೇಬೇಕು. ಅವರು ಒಂದ್ ಕಡೆ ಕೂಲಿ ಕೆಲಸ ಮಾಡ್ತಾರೆ. ಕೂಲಿ ಕೆಲಸ ಮಾಡಿದ್ರು ಕೂಡ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬಂದು ವಾರದಲ್ಲಿ ಒಂದಿನ ಫುಲ್ ಡೇ ಆಶ್ರಮದ ಎಲ್ಲ ಯೋಗಕ್ಷೇಮಗಳನ್ನ ವಿಚಾರಿಸ್ಕೊಂಡು ನಮ್ಮ ಸಪೋರ್ಟಿಗಾಗಿ ನಿಂತಿದ್ದಾರೆ. ಅದ್ರ ಜೊತೆಗೆ ನಾವು ಮಾಡ್ತಕ್ಕಂಥ ಪ್ರತಿಯೊಬ್ಬ ಒಂದು ಕೆಲಸಕ್ಕೂ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದ. ಸೊ ಈ ಒಂದು ಆಶೀರ್ವಾದದಿಂದನೇ ಈ ಒಂದು ಕೆಲಸ ನಡೀತಾ ಇದೆ. ಹಾಗೆ ನಮ್ಮ ಅಪ್ಪು ಸರ್ ಆಶೀರ್ವಾದ, ಹಾಗೆ ಕರ್ನಾಟಕದ ಎಲ್ಲ ನನ್ನ ಉದಯ ಸ್ನೇಹಿತರ ಆಶೀರ್ವಾದದಿಂದ ಈ ಒಂದು ಕೆಲಸ ನಡೀತಾ ಇದೆ. ಸೊ ಇದಕ್ಕಿಂತ ಅತಿ ಹೆಚ್ಚು ಕೆಲಸನ ನಾನು ಮಾಡಬೇಕು, ಇನ್ನೂ ಅತಿ ಹೆಚ್ಚು ಕಷ್ಟದಲ್ಲಿರ್ತಕ್ಕಂಥವ್ರು, ಒಂದೊಂದಿನ ಊಟಕ್ಕೆ ಪರದಾಡ್ತಿರ್ತಕ್ಕಂಥವ್ರಿಗೆ ನಮ್ಮ ಕೈಲಾದಷ್ಟು ಸೇವೆನ ಸಲ್ಲಿಸಬೇಕು ದೊಡ್ಡ ಕನಸನ್ನ ಹೊತ್ತಿದ್ದೀನಿ. ಸೊ ಪ್ರತಿಯೊಬ್ರು ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ದಯವಿಟ್ಟು ಅದಕ್ಕೆ ಅತಿ ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡೋದಾದ್ರೆ ಎಷ್ಟೋ ಜನರು ಕಣ್ಣೀರು ಒರೆಸುವಂತ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡ್ತೀವಿ. ಅದೆಲ್ಲದಕ್ಕೂ ಶಕ್ತಿನೂ ನೀವೇ, ಸ್ಫೂರ್ತಿನೂ ನೀವೇ. ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದ ಎಲ್ರ ಮೇಲೆ ಇರಲಿ. ಭಗವಂತ ಶನೇಶ್ವರ ಅವರ ಆಶೀರ್ವಾದ ಇರಲಿ. ಎಲ್ರಿಗೂ ಭಗವಂತ ಒಳ್ಳೇದ್ ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶನೇಶ್ವರ ಒಳ್ಳೇದ್ ಮಾಡಲಿ. ನಮಸ್ಕಾರ. ಥ್ಯಾಂಕ್ ಯು. ಇವ್ರ ಬಗ್ಗೆ ಹೇಳೋಕೆ ಪದಗಳೇ ಬರಲ್ಲ ನನಗೆ, ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ಸಾಂಬಾರ್ ಮಾಡ್ಕೊ. ಹೆಸರು ಹಾಯ್, ನಿನ್ ಹೆಸರು ನಚ್ಚಿನ? ಏನ್ ಹೆಸರು? ರೂಪಾ. ರೂಪಕ್ಕೆ ನಾ ಮಾಡ್ಕೊಂಬಿಟ್ಟಿದ್ಯಾ? ಹಾ, ಎಲ್ಲೋಗಿದ್ದೆ ಮಾಡ್ಕೊಳಕ್ಕೆ? ಹಾ, ಮಾತಾಡಲ್ವಾ? ನೀನ್ ಮಾತಾಡು. ಏನ್ ಹೆಸರು? ಸೋಮ. ಡೆಡ್ಡಿ ಸೋಮ. ಸ್ಕೂಲ್ಗೆ ಹೋಗ್ತಿದ್ಯಾ? ಎಷ್ಟನೇ ಕ್ಲಾಸು? 2. ಚೆನ್ನಾಗಿ ಓದು. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕನ್ನಡ ಮಾತೆ. ಒಳ್ಳೇದಾಗ್ಲಮ್ಮ ಎಲ್ರಿಗೂ. ಬಾಯ್ ಬಾಯ್. ಸ್ವಲ್ಪ ಸೈಡ್ ದೂರ ಪಡ. ನೋಡಿ ಫ್ರೆಂಡ್ಸ್, ಮಲ್ಕೊಳ್ಳೋಕ್ಕೂ ಜಾಗ ಇಲ್ಲ. ತುಂಬ ನೋವಾಗುತ್ತೆ ದೃಶ್ಯಗಳು ನೋಡೋದು. ಯಾವ ಕಡೆಯಿಂದ ಹಾವು ಬರುತ್ತೋ, ಯಾವ ಕಡೆಯಿಂದ ಏನು ಬರುತ್ತೋ ಒಂದು ಗೊತ್ತಾಗಲ್ಲ. ನೋಡಿ ಎಷ್ಟು ಮನೆಗಳವೆ. ನಿಜವಾಗ್ಲೂ ಅದು ಹೆಂಗೆ ಜೀವನ ಸಾಗಿಸ್ತಾರೋ ಒಂದು ಗೊತ್ತಾಗಲ್ಲ. ನಾನು ಮುಂದೆ